ಇನ್ನು ಸಿದ್ದು ಪರ ಆಪ್ತರೆಲ್ಲರೂ ಕೂಡ ಬಹುಪರಾಗಂತ ಇದ್ರೆ ಡಿಸಿಎಂ ಡಿಕೆಶಿ ಮೌನ ತಂತ್ರ ಅಳವಡಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರೇ ಸಿಎಂ ಆಗಿರಬೇಕು ಅಂತ ಸಿಎಂ ಆಪ್ತರು ಹೇಳ್ತಿದ್ದಾರೆ. ಸಿಎಂ ಪರ ರಾಜಣ್ಣ, ಸತೀಶ್, ಮಹದೇವಪ್ಪ ಎಲ್ಲರೂ ಬ್ಯಾಟ್ ಬೀಸ್ತಿದ್ದಾರೆ. ಪ್ರತ್ಯೇಕವಾಗಿ ದೆಹಲಿಗೂ ಹೋಗಿದ್ರು ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಕುರ್ಚಿ ವಿಚಾರವಾಗಿ ಚರ್ಚಿಸಿದ್ದೆ ಅಂತ ರಾಜಣ್ಣ ಹೇಳಿದ್ರು. ವಿರೋಧಿ ಬಣದ ವಿರುದ್ಧ ಡಿಕೆ ಶಿವಕುಮಾರ್ ಮಾತ್ರ ಮೌನಾಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ. ಆ ಕಡೆಯಿಂದ ಏನು ಹೇಳಿಕೆಗಳು ಬರ್ತಾ ಇದ್ರು ಕೂಡ ಡಿಕೆಶಿ ಮೌನವಾಗಿದ್ದಾರೆ. ಸಚಿವರ ಹೇಳಿಕೆಗಳಿಗೆ ಮರು ಹೇಳಿಕೆ ನೀಡಿದ್ರೆ ಗೊಂದಲ ಆಗತ್ತೆ, ವಿವಾದ ಸ್ವರೂಪ ಅದು ಪಡ್ಕೊಂಡ್ರೆ ಮೂರನೆಯವರಿಗೆ ಲಾಭ ಆಗತ್ತೆ, ಗಾಂಧಿ ಕುಟುಂಬದ ನಿಷ್ಠೆ ಫಲ ಕೊಡುತ್ತೆ ಎನ್ನುವ ವಿಶ್ವಾಸ ಡಿಕೆಶಿ ಅವರದು. ಹೀಗಾಗಿ ಯಾರು ಏನೇ ಹೇಳಿಕೆ ಕೊಡ್ಲಿ ಡಿಕೆ ಮಾತ್ರ ಸೈಲೆಂಟ್. ನಿರಂತರವಾಗಿ ಹೇಳಿಕೆಗಳನ್ನ ವಿರೋಧಿ ಬಣ ಕೊಡ್ತಾ ಇದ್ರು ಕೂಡ ಅದೆಲ್ಲದಕ್ಕೂ ಸೈಲೆಂಟ್ ಆಗಿದ್ದಾರೆ. ಇಲ್ಲ ಮಾರ್ಮಿಕ ಹೇಳಿಕೆಗಳ ಬಾಣ ಬಿಡ್ತಾ ಇದ್ದಾರೆ. ಪಟ್ಟದಾಟ ಜೋರಾಗಿದೆ ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯ ಪರವಾಗಿ ಬಹಿರಂಗವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಅವರ ಆಪ್ತರು. ಗುಣಗಾನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ಸಿಎಂ ಆಗಿರಬೇಕು ಅಂತ ಆಪ್ತರು ಹೇಳ್ತಿದ್ದಾರೆ. ಅನ್ಕ್ವಶ್ಚನಬಲ್ ಲೀಡರ್ ಸಿದ್ದರಾಮಯ್ಯನವರು ಅಂತಷ್ಟೇ ಡಿಸಿಎಂ ಡಿಕೆಶಿ ಹೇಳಿಕೆ ಕೊಟ್ಟಿದ್ದು. ಏನೇ ಹೇಳಿಕೆ ಕೊಟ್ಟರು ಅದು ಮಾರ್ಮಿಕ ಹೇಳಿಕೆಗಳಷ್ಟೇ ಬಿಟ್ರೆ ಯಾವುದೇ ಕಾರಣಕ್ಕೂ ಇನ್ನಷ್ಟು ಗೊಂದಲ ಆಗಬಾರದು ಅಂತ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಮೌನಾಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ. ಇಲ್ಲವೇ ಮಾರ್ಮಿಕ ಹೇಳಿಕೆಗಳ ಬಾಣ ಬಿಡ್ತಾ ಇದ್ದಾರೆ. ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಡಿಸಿಎಂ ಡಿಕೆಶಿ ಅವರ ಹೆಜ್ಜೆ, ಅವರ ಹೇಳಿಕೆಗಳು, ಮಾರ್ಮಿಕವಾದಂತಹ ನುಡಿ ಇದೆಲ್ಲವೂ ಏನನ್ನು ಸೂಚಿಸ್ತಾ ಇದೆ? ಆ ಕಡೆ ಬಣದಿಂದ ಏನೇ ಬರಲಿ ಇನ್ನಷ್ಟು ಗೊಂದಲ ಆಗಬಾರದು, ಸೈಲೆಂಟ್ ಆಗಿದ್ರೆ ತನಗೆ ಪಟ್ಟ ಅನ್ನುವಂತಹ ಒಂದು ವಿಶ್ವಾಸನ ಡಿಸಿಎಂ ಡಿಕೆಶಿಗೆ, ಅಥವಾ ಗೊಂದಲ ಆಗಬಾರದು ಅಂತ ಸೈಲೆಂಟ್ ಆಗಿದ್ದಾರಾ? ಅವರ ಅಸ್ತ್ರ ಏನು ಅಂತ? ಪ್ರತಿಮಾ, ಪ್ರಮುಖವಾಗಿ ಕಾಂಗ್ರೆಸ್ ಮನೆಯಲ್ಲಿ ಪಟ್ಟದ ಒಂದು ಆಟ ಸಾಕಷ್ಟು ಜೋರಾಗಿದೆ. ಅದರಲ್ಲೂ ಕೂಡ ಒಂದು ಅಹಿಂದ ನಾಯಕರ ಒಂದು ಪಟ್ಟದ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಸಿದ್ದರಾಮಯ್ಯವರು 5 ವರ್ಷ ಮುಂದುವರಿತಾರೆ, ಸಿದ್ದರಾಮಯ್ಯವರು ಮುಂದಿನ ಚುನಾವಣೆಗೂ ಬೇಕು ಅನ್ನೋ ಹೇಳಿಕೆಗಳಿಂದವೆ. ಅದು ಒಂದು ರೀತಿ ಕಾಂಗ್ರೆಸ್ ಮನೆಯಲ್ಲಿ ಸಾಕಷ್ಟು ಸಾಕಷ್ಟು ಚರ್ಚೆಯನ್ನು ಕೂಡ ಉಂಟು ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಒಂದು ಕಡೆ ಮಾತು ಕೇಳಿ ಬರ್ತಾ ಇದ್ರೆ, ಡಿಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯವರೇ ಇನ್ನು 5 ವರ್ಷ ಮುಂದಿನ ಮುಖ್ಯಮಂತ್ರಿ ಆಗಿರ್ತಾರೆ, ಮುಂದಿನ ಚುನಾವಣೆಗೂ ಬೇಕು ಅನ್ನೋ ಹೇಳಿಕೆಗಳ ಹಿಂದೆ ಒಂದು ರೀತಿಯಾಗಿ ಡಿಕೆ ಬಣವನ್ನು ಕೆರಳಿಸುವಂತ ಒಂದು ಹೇಳಿಕೆಗಳಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಯಾವುದೇ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇಲ್ಲ. ಒಂದು ರೀತಿಯಾಗಿ ಮೌನ ಅಸ್ತ್ರವನ್ನ ಪ್ರಯೋಗ ಮಾಡಿದೆ ಅಂತ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಕಂಡು ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಹೈಕಮಾಂಡ್ ನನ್ನ ಪರವಾಗಿದೆ, ನಮ್ಮ ನಿಷ್ಠೆ ಹೈಕಮಾಂಡ್ ಪಕ್ಷಕ್ಕೆ ಗೊತ್ತಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ, ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ. ಅಷ್ಟೇ ಅಲ್ಲದೆ ಯಾರು ಕೂಡ ಪ್ರವೋಕಿಂಗ್ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ನೀವು ನನ್ನ ಆಪ್ತಾರಂತ ಶಾಸಕರಾದರೆ ಯಾರು ಕೂಡ ಹೇಳಿಕೆಗಳನ್ನು ಕೊಡಬಾರ್ದು, ಮರು ಪ್ರತಿಕ್ರಿಯೆಗಳನ್ನ ಕೊಡಬಾರ್ದು ಅಂತೇಳಿ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತ. ಇವತ್ತಿನ ಅವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲೂ ಕೂಡ ಮುಖ್ಯಮಂತ್ರಿ ಅವರು, ನಮ್ಮ ನಾಯಕರು, ಅವರು ನಮ್ಮ ಲೀಡರ್ ಅನ್ನೋ ಹೇಳಿಕೆಗಳನ್ನು ಕೊಡ್ತಾ ಮೂಲಕ ಏನು ನನಗೆ ಒಂದು ಅವಕಾಶ ಏನು ಸಿಕ್ಕಿದೆ ಆ ಒಂದು ಸಮಯಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಧೃತಿಗೆಡುವಂಥದ್ದು ಬೇಡ. ಈ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ನಾನು ನಿಷ್ಠೆ ಆಗಿದ್ದೀನಿ, ಹೈಕಮಾಂಡ್ ನನ್ನ ಜೊತೆ ಇದೆ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡಿ ರೀತಿ ಡಿಕೆ ಶಿವಕುಮಾರ್ ಅವರು ಕಂಡು ಬರ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸುನಿಲ್ ತಮ್ಮ ಮಾಹಿತಿಗೆ. ನಿನ್ನೆಷ್ಟೇ ಸಿಎಂ ಪರ ಬ್ಯಾಟ್ ಬೀಸಿದ್ರು, ಹೀಗಾಗಿ ಬಹಳಷ್ಟು ಚರ್ಚೆಗಳಿಗೆ ಕಾರಣ ಆಗಿದೆ.